ಇನ್ನ 4 ಮ್ಯಾಚ್ 2 ತಾಸು ಬೇಕು. 10 ಗಂಟೆ 12 ಗಂಟೆ ಆಗ್ತಿತ್ತು ಮುಗಿಯಕ್ಕ. ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ವೇದಿಕೆ ಬಲಭಾಗದಲ್ಲಿ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ, ವೇದಿಕೆ ಎಡಭಾಗದಲ್ಲಿ ಮಲ್ಲಿಗೆನಾಡು ಮೈಸೂರು. नेक्स्ट मैच फर्स्ट सेमीफाइनल एसडीएम उजिरे असेल वुमेन्स कॉलेज चिक्कोडी. वुमेन्स कॉलेज चिक्कोडी असेल एसडीएम उजिरे. दिस इज द फर्स्ट कॉल फॉर यू. For team, please get ready. ಆರಂಭಿಕ ಹಂತದಲ್ಲಿ 1-1 ಪಂದ್ಯ ಇದೆ. ಎರಡು ತಂಡದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿರುವಂತಹ ಆಟಗಾರಿಕೆಯನ್ನು ಒಳಗೊಂಡಿರುವಂತಹ ಅತ್ಯುತ್ತಮ. ಸುಭಾಷ್ ಅವರು ಎಲ್ಲಿದ್ದೀರಿ? ಸುಭಾಷ್ ಅವರು ಸುಭಾಷ್ ಅವರು ಎಲ್ಲಿದ್ದೀರಿ? ಡೋನಾ ಸುಭಾಷ್ ಅವರು ತಾವು ಎಲ್ಲಿದ್ದೀರಿ? ಎರಡನೇ ಪಂದ್ಯ ಇದೆ. ಆರಂಭಿಕ ಹಂತದಲ್ಲಿ ನಿಧಾನಗತಿಯಿಂದ ಪಂದ್ಯ ಸಾಗುತ್ತಾ ಇದೆ. ಎಂದು ಕೂಡ ಬಲಿಷ್ಠವಾಗಿರುವ ತಂಡಗಳು ವೇದಿಕೆ ಬಲಭಾಗದಲ್ಲಿ ಮಹಾರಾಷ್ಟ್ರ ಮೂಲದ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ ಆದರೆ ನಮ್ಮ ನಿರ್ಣಾಯಕರು 1-2 ಅಂತೇಳಿ ಲೆಕ್ಕ ಹಾಕ್ತಾ ಇದ್ದಾರೆ. ಕಾದ್ ನೋಡ್ಬೇಕು. 3 ಪಾಯಿಂಟ್ ಸೂಪರ್ ಸ್ಕೋರ್ 5-2 ಇನ್ ಫೇವರ್ ಆಫ್ ಮಲ್ಲಿಗೆನಾಡು ಮೈಸೂರು. ಒಂದು ನಿಮಿಷ ಬಂದೋಗಿ. ಆಡಿದ ಅಂಕ ಪಡೆಯಲೇಬೇಕು. ಈ ಕಡೆಗೆ ಬೋನಸ್ ಆನ್ ಇದೆ. This is the last quarter final match.
ಎರಡು ಬದಿಯಲ್ಲಿ ದಾಳಿ ಮಾಡಬಲ್ಲ ಆಟಗಾರ್ತಿ, ಚಾಲಾಕತನದ ದಾಳಿಗಾರ್ತಿ. ಯಾವುದೇ ಅಂಕದ ಸಂಪಾದನೆ ಇಲ್ಲದೆ ತಾವೇ ಔಟ್ ಆಗಿ ಅಂಕಣದಿಂದ ಆಚೆಗೆ ನಡೀತಾ ಇದ್ದಾರೆ. 6-2. ಈ ಕಡೆಗೆ ಸೂಪರ್ ಟ್ಯಾಕಲ್ ಆನ್. ಮೂವರೇ ಆಟಗಾರ್ತಿಯರು ಅಂಕಣದ ಮಧ್ಯಭಾಗದಲ್ಲಿ. ಆರು 2 in favor of Mysuru. Do or die ದಾಳಿ ಇದೆ. ಈ ಕಡೆಗೆ ಸೂಪರ್ ಟ್ಯಾಕಲ್ ಆನ್ ಇದೆ. ಮಾಡು ಇಲ್ಲವೇ ಮಡಿ. ಅಂಕ ಪಡಿಲೇಬೇಕಾದ ಒತ್ತಡದಲ್ಲಿ ಮೈಸೂರು ಮುಂದೆ ಆಟಗಾರ್ತಿ ಚಿಟ್ ಮಾಡುವ ಮುಖಾಂತರ ರೋಲಿಂಗ್ ಆಕ್ಷನ್ ನೋಡ್ದಂಗೆ ಸ್ಟ್ರಗಲ್ ನೋಡ್ತಾ ಇದ್ದೀವಿ ನಾವು. ಡಿಫೆಂಡರ್ ಇಸ್ ಔಟ್ ಆಫ್ ಆನ್ ದಿ ಬಾಲ್. ರೈಟ್ ಔಟ್. ಸೂಪರ್ ಟ್ಯಾಕಲ್. ಆರು 4 ನಡುವೆ ಪಂದ್ಯ ಇದೆ. ಈ ಕಡೆಗೆ 4 ಆಟಗಾರ್ತಿಯರು ಅಂಕಣದ ಒಳಭಾಗದಲ್ಲಿ ಅದ್ಭುತವಾಗಿರುವಂತಹ ಆಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಮತ್ತೆ ವಿರಾಮದ ಬಳಿಕ ಪಂದ್ಯವನ್ನು ಆರಂಭಿಸ್ತಾ ಇದ್ದಾರೆ. ಡು ಆಡಾಯ್ ದಾಳಿ ಇದೆ. ಡು ಆಡಾಯ್ ದಾಳಿ ಇದೆ. 6-5 ಪಂದ್ಯ ಇದೆ. ಇಲ್ಲಿ ಮತ್ತೊಂದು ಬಲವಾಗಿರುವ ಟ್ಯಾಕಲ್. ಸ್ಕೋರ್ ಅಪ್ಡೇಟ್ ಆಗುವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ವೇಟ್ ಮಾಡಿ. ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಆಯ್ತಾ? ಓಕೆ. 7-5 ಪಂದ್ಯ ಇದೆ. 2 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಮಲ್ಲಿಗೆ ನಾಡು. ಆರಂಭಿಕ ಹಂತದಲ್ಲಿ ಅದ್ಭುತವಾದ ಆಟವನ್ನು ಪ್ರದರ್ಶನದೊಂದಿಗೆ 2 ಅಂಕದ ಮುನ್ನಡೆಯಲ್ಲಿ ಬೋನಸ್ಗೆ ಪ್ರಯತ್ನ ಇದೆ. ಕಾದು ನೋಡಬೇಕು. ಬೋನಸ್ ಅಂಕ ಸಿಗ್ತಾ ಇದೆ. ಇದರೊಂದಿಗೆ ಮಧ್ಯಪಂದ್ಯ ಆರಂಭದ ಮೊದಲನೇ ದಾಳಿ ಅನಿಕೇತ್ ಪಾಟೀಲ್ ಫೌಂಡೇಶನ್ ತಂಡದ ಪ್ರಮುಖ ದಾಳಿಗಾರ್ತಿಯನ್ನು ಕಳೆದುಕೊಂಡು ಸಪೋರ್ಟಿವ್ ದಾಳಿಗಾರ್ತಿಯನ್ನು ಬಳಸ್ತಾ ಇದ್ದಾರೆ. ಈಗಾಗಲೇ ಮೊದಲಾರ್ಧದ ಮುಕ್ತಾಯದ ಹಂತದಲ್ಲಿ ದ್ವಿತೀಯಾರ್ಧ ಆರಂಭಗೊಂಡಿದೆ. ಒಂದೇ ಒಂದು ಅಂಕದ ವ್ಯತ್ಯಾಸ. ಬಹಳ ನಿಧಾನಗತಿಯಿಂದ ಪಂದ್ಯ ಆಗ್ತಾ ಇದೆ. ಬೋನಸ್ ಆಫ್ ಇದೆ. ಅಂಕ ಪಡಿಬೇಕಾದ್ರೆ ವೇಗದ ಆಟವನ್ನು ಆಡಬೇಕು. ವೇಗದ ದಾಳಿಗಾರ್ತಿ ವೇಗದ ಪಾದಚಲನೆಯಿಂದ ಡಿಫೆನ್ಸ್ ಕಾನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಟ್ಯಾಕಲ್. ಆಂಕಲ್ ಹೋಲ್ಡ್ ಮಾಡುವ ಮುಖಾಂತರ ಅಂಕವನ್ನು ಪಡೆದುಕೊಳ್ತಾ ಇದೆ ಬಾರಾಮತಿ.
ಸ್ಕೋರ್ ಮತ್ತೆ ಸಮಬಲ 7-7. ಗಾಳಿದ ಮಾಡು ಇಲ್ಲವೇ ಮಾಡಿ ಡಿಸೈಡ್ ಥರ್ಡ್ ರೈಟ್ ಡಿಸೈಡ್. ಬಾಳು ಚೋಗಲ ಅವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಬರಬೇಕು. ಏಳು ಎಂಟರ ನಡುವೆ ಪಂದ್ಯ ಆಯ್ತ ಜನಸಾಗರದಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಬಾರಾಮತಿ ಹಾಗೂ ಮೈಸೂರು ನಾಟ್ ಪಂದ್ಯ. ಎಲ್ಲರೂ ಕೂಡ ಏಕಚಿತ್ತದಿಂದ ಪಂದ್ಯವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರೆ ತಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಟ್ಯಾಕಲ್ ಮಾಡುವಂತ ಒಂದು ಯತ್ನ ಆದ್ರೆ ವಿಫಲ ಪ್ರಯತ್ನಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೆವೆನ್ 9 ಇನ್ ಫೇವರ್ ಆಫ್ ಮಲ್ಲಿಗನಾಡು ಮೈಸೂರು. 7-9 ನಡುವೆ ಪಂದ್ಯ. ಈ ಕಡೆಗೆ ಸೂಪರ್ ಟೇಕಲ್ ಆನ್ ಇದ್ದ ಅಂಕಣದ ಬಲಭಾಗದಲ್ಲಿ ತ್ರಿಬಳಿ ಆಟಗಾರ್ತಿಯರು 2 ಅಂಕದ ಮುನ್ನಡೆಯಲ್ಲಿ ಆರಂಭದಿಂದಲೂ ಕೂಡ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿರುವ ಮೈಸೂರು. ಈ ಕಡೆಗೆ ಅಂಕಣದ ಒಳಭಾಗದಲ್ಲಿ 7 ಜನ ಆಟಗಾರ್ತಿಯರು ಬೋನಸ್ ಆನ್ ಇದೆ. ಈಗಾಗಲೇ ಬಾರಾಮತಿ ತಂಡದ ಪ್ರಮುಖ ದಾಳಿಗಾರ್ತಿಯರು ಹೊರಗಡೆ ಇದ್ದಾರೆ. ಸಪೋರ್ಟಿವ್ ದಾಳಿಗಾರ್ತಿಯರನ್ನ ಬಳಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ರನ್ನರ್ ವಿನ್ನರ್ ತಂಡಕ್ಕೆ ಒಂದು ವಿಶೇಷವಾದ ನಗದು ಬಹುಮಾನ ಘೋಷಣೆ ಆಗ್ತಾ ಇದೆ. ವಿಜೇತರಿಗೆ 500 ರೂಪಾಯಿ, ರನ್ನರ್ ಆದಂತ ತಂಡಕ್ಕೆ 400 ರೂಪಾಯಿ SP ಹಂಚಿನಾಳಿರವರು ನೀಡಿ ಗೌರವಿಸ್ತಾ ಇದ್ದಾರೆ. ಅಮ್ಮಾನಿಯರಿಗೆ ಧನ್ಯವಾದಗಳು. ಹೆಗಡೆಗೆ ಸೂಪರ್ ಟ್ಯಾಕಲ್ ಆನ್ ಇದೆ. ಅಂಕಣದ ಒಳಭಾಗದಲ್ಲಿ ಅವಳಿ ಆಟಗಾರ್ತಿಯರು ಸೂಪರ್ ಟ್ಯಾಕಲ್ ಆನ್ ಇದೆ. ಅತ್ಯಂತ ಓಡಾಟ, ಅಂಕಕ್ಕಾಗಿ ಹುಡುಕಾಟ, ಅಂಕ ಕೂಡ ದೊರೀತಾ ಇದೆ. ಮತ್ತೆ ಆಲ್ ಔಟ್ ನ ಹೊಸ್ತಿಲಲ್ಲಿ ಬಾರಾಮತಿ ಲೋಣ ಅಂಕವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಕಾತು ಆಡಬೇಕು. 11-7 ನಡುವೆ ಪಂದ್ಯ ಇದೆ. 7-11 ಕೊನೆಯ 5 ನಿಮಿಷ. ರ್ಯಾಲಿ ಇಸ್ ಔಟ್. ಈ ಕಡೆಗೆ ಬೋನಸ್, ಈ ಕಡೆಗೆ 1+. 14-8 ನಡುವೆ ಪಂದ್ಯ ಇದೆ. ಆತ್ಮೀಯರೇ, ಕೈ ಕಟ್ಟಿಕೊಂಡ ಪ್ರೇಕ್ಷಕರೇ, ಒಂದ್ಸರಿ ಎಲ್ಲರೂ ಕೈ ಬಿಚ್ಚಿ ಜೋರಾದ ಚಪ್ಪಾಳೆಯನ್ನ ನೀಡಿ 2 ಆಟಗಾರರಿಗೆ ಅಭಿನಂದಿಸಬೇಕು. ಒಂದ್ಸರಿ ಎಲ್ಲರೂ ಜೋರಾದ ಚಪ್ಪಾಳೆ ಕೊಡ್ರಪ್ಪ. ಮೋಸ್ಟ್ಲಿ ಬಸವಣ್ಣಪ್ಪನ ಗುಡಿಯಾಗಿ ಹೋಗಿ ಆದಂಗೆ ಕಾಣಿಸ್ತದೆ. ಮತ್ತೆ ಒಂದು ಅಂಕವನ್ನ ಪಡೆದುಕೊಳ್ತಾ ಇದೆ. ದಾಳಿದ
The order decided. Score 13-14. ಲಾಸ್ಟ್ ಮಿನಿಟ್ ಕೊನೆ ನಿಮಿಷದ ಆಟ. ಬಿ ಕೇರ್ಫುಲಿ, ಬಿ ಕೇರ್ಫುಲಿ. ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಸೆಮಿಫೈನಲ್ ನಡೆಗೆ ಹೆಜ್ಜೆ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಮೈಸೂರು 13-14 ನಡುವೆ ಪಂದ್ಯ ಇದೆ. ಕ್ಷಣಕ್ಕೂ ಕುತೂಹಲ ಕೆರಳಿಸುತ್ತಿರುವ ಪಂದ್ಯ. ಆಡ್ತಾ ಇದ್ದಾರೆ. ಒಂದ್ಸಲ ಚಪ್ಪಾಳೆ ಕೊಡಿ, ಜೋರ ಚಪ್ಪಾಳೆ. ನಮ್ಮ ತಾಯಂದಿರು ಒಂದ್ಸಲ ಜೋರ ಚಪ್ಪಾಳೆ ಬರಬೇಕು. ದಾಳಿ ಇದೆ, ಆಲೋಟ ಭೀತಿ ಕೂಡ ಇದೆ, ಅಂಕ ಪಡಿಬೇಕಾದ ಒತ್ತಡ ಇದೆ, ಪ್ರೆಷರ್ ಇದೆ. ನೋಡಬೇಕು ಎಂತ ಆಘಾತ ಆಗ್ತಾ ಇದೆ ಇಲ್ಲಿ.